ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಹೃದಯದಿಂದ ನಮಸ್ಕಾರ. ಇಂದು ಹೇಳಲಿರುವ ಕತೆ ಕೇವಲ ಟ್ರೆಕ್ಕಿಂಗ್ ಅಥವಾ ಪ್ರವಾಸದ ಕತೆ ಅಲ್ಲ. ಇದು ಪ್ರೀತಿ, ನಿಸರ್ಗ ಮತ್ತು ಮಾನವೀಯ ಕಾಳಜಿಯ ಸಂಧಿಯಾಗಿರುವ ಒಂದು ಮನದ ಹಾದಿ. ಇದು ಇಬ್ಬರ ಹೃದಯಗಳಲ್ಲಿ ಮಳೆಯಂತೆ ನಿಧಾನವಾಗಿ ಸುರಿದು, ಮಂಜಿನಂತೆ ಸ್ಪರ್ಶಿಸಿ, ಸೂರ್ಯೋದಯದಂತೆ ಬೆಳಗಿದ ಪ್ರೀತಿಯ ಕತೆ ರಾಮ್ ಮತ್ತು ರಮಾ ಅವರ ಕತೆ. ಬೆಳಗಿನ ತಂಪಾದ ಗಾಳಿ ಕಣಿವೆಯ ಹೂಗಳ ಸುಗಂಧವನ್ನು ಹೊತ್ತು ತರಿಸುತ್ತಿತ್ತು. ಆಕಾಶದ ಅಂಚಿನಲ್ಲಿ ಚಿನ್ನದ ಕಿರಣಗಳು ಮಂಜಿನ ಪರದೆಯನ್ನು ಛಿದ್ರಿಸುತ್ತಿದ್ದುವು. ನಗರ ಜೀವನದ ಗದ್ದಲದಿಂದ ಬೇಸತ್ತ ಯುವಕರ ಗುಂಪು ಆ ದಿನ ಟ್ರೆಕ್ಕಿಂಗ್ಗೆ ಹೊರಟಿತ್ತು. ಅವರಲ್ಲಿ ಒಬ್ಬನಾದ ರಾಮ್ ಶಾಂತ, ಚಿಂತನೆಯುತ, ಪ್ರಕೃತಿಯನ್ನು ಪ್ರೀತಿಸುವ ಯುವಕ. ಮತ್ತು ಮತ್ತೊಬ್ಬಳು ರಮಾ, ಉತ್ಸಾಹದಿಂದ ತುಂಬಿದ, ನಗುವಿನಲ್ಲೇ ಪ್ರಪಂಚವನ್ನು ಬದಲಾಯಿಸಬಲ್ಲ ಸೌಂದರ್ಯದ ಪ್ರತಿಮೆ. ಮೊದಲ ಭೇಟಿಯೇ ವಿಶೇಷವಾಗಿತ್ತು. ಬೆಟ್ಟದ ಪಾದದಲ್ಲಿ ಎಲ್ಲರೂ ಬ್ಯಾಗ್ಗಳನ್ನು ಸಿದ್ಧಪಡಿಸುತ್ತಿದ್ದಾಗ ರಮಾ ತನ್ನ ನೀರಿನ ಬಾಟಲ್ ಕೈಯಿಂದ ಬಿಟ್ಟುಬಿಟ್ಟಳು. ಅದು ನೇರವಾಗಿ ರಾಮ್ ಕಾಲಿಗೆ ಬಿತ್ತು. ಅಯ್ಯೋ ಕ್ಷಮಿಸು, ರಮಾ ನಗುತ್ತ ಹೇಳಿದಳು. ಪರವಾಗಿಲ್ಲ, ಆದರೆ ಈಗ ನಿನ್ನ ಬಾಟಲ್ನ ಜವಾಬ್ದಾರಿ ನನ್ನದು ಅನಿಸುತ್ತಿದೆ. ರಾಮ್ ನಗೆ ತಿರುಗಿಸಿದನು. ಆ ನಗುವಿನಲ್ಲಿ ಏನೋ ವಿಶೇಷ ತಂಪು ಇತ್ತು. ಇಬ್ಬರ ಕಣ್ಣುಗಳು ಕ್ಷಣಕಾಲ ಸೇರಿದವು. ಕಾಲವೇ ನಿಂತಂತಾಯಿತು. ಟ್ರೆಕ್ ಆರಂಭವಾಯಿತು. ಹಸಿರು ಪರ್ವತಗಳ ನಡುವೆ ಮಂಜಿನ ನೃತ್ಯ, ಹಕ್ಕಿಗಳ ಕಿಲಿಕಿಲಿ ಹಾಗೂ ಸ್ನೇಹಿತರ ಹಾಸ್ಯಭರಿತ ಶಬ್ದಗಳು ಎಲ್ಲವೂ ಬದುಕಿನ ಹೊಸ ಸೊಗಸು ನೀಡುತ್ತಿದ್ದವು. ರಾಮ್ ಆಗಾಗ ರಮಾಳನ್ನು ಕಣ್ಣಂಚಿನಿಂದ ನೋಡುವನು. ಅವಳು ಹೂಗಳ ಬಳಿ ನಿಂತು ಫೋಟೋ ತೆಗೆದುಕೊಳ್ಳುವಾಗ ಅವನ ಮನದಲ್ಲಿ ಒಂದು ಹಾಸ್ಯ ಮಿಶ್ರಿತ ಭಾವನೆ ಮೂಡುತ್ತಿತ್ತು. ಈ ನಗು ಹೀಗೆ ಮುಂದುವರಿದರೆ ನನ್ನ ಹೃದಯದ ಸ್ಪಂದನೆ ವೇಗ ಹೆಚ್ಚಾಗುತ್ತದೆ. ಆದರೆ ಮಧ್ಯದ ಒಂದು ತಿರುವಿನಲ್ಲಿ ಎಲ್ಲವೂ ಕ್ಷಣ ಮಾತ್ರದಲ್ಲಿ ಬದಲಾಗಿತು. ರಮಾ ಜಾರಿಬಿದ್ದು ಕಾಲುಮೂಳೆ ನೋವು ಕಾಣಿಸಿಕೊಂಡಿತು. ಎಲ್ಲರೂ ನಿಂತು ಬೆಚ್ಚಿಬಿದ್ದರು. ರಾಮ್ ಮಾತ್ರ ತಡವಿಲ್ಲದೆ ಅವಳ ಬಳಿಗೆ ಓಡಿಬಂದ. ನಿನಗೆ ಏನೂ ಆಗೋದಿಲ್ಲ, ನಾನಿದ್ದೀನಿ ಎಂದು ನಿಧಾನವಾಗಿ ಅವಳ ಕೈಹಿಡಿದು ಎತ್ತಿಕೊಂಡ. ಅವನ ಧ್ವನಿಯಲ್ಲಿತ್ತು ಒಂದು ನಿಶ್ಚಿತ ಭರವಸೆ. ಅವಳ ಕಣ್ಣಲ್ಲಿ ನೋವು ಇತ್ತು, ಆದರೆ ಆ ಭರವಸೆಯ ಶಬ್ದದಲ್ಲಿ ಶಾಂತಿ ಇತ್ತು. ರಾಮ್ ಅವಳನ್ನು ಹತ್ತಿರದ ಕಲ್ಲಿನ ಮೇಲೆ ಕುಳ್ಳಿರಿಸಿ ತನ್ನ ಬ್ಯಾಗ್ನಿಂದ ನೀರಿನ ಬಾಟಲ್ ತೆಗೆದುಕೊಟ್ಟ. ನೀನು ಸ್ವಲ್ಪ ವಿಶ್ರಾಂತಿ ಮಾಡು, ನಾನು ನಿನ್ನ ಕಾಲಿಗೆ ಬ್ಯಾಂಡ್ ಹಾಕುತ್ತೇನೆ ಎಂದ. ಅವಳಿಗೆ ಮೊದಲು ಅಂಜಿಕೆಯಾಯಿತು, ಆದರೆ ಅವನ ಕಾಳಜಿಯ ಶಬ್ದ ಅವಳ ಹೃದಯವನ್ನು ಮೃದುಗೊಳಿಸಿತು. ಅವನು ನಿಧಾನವಾಗಿ ಅವಳ ಕಾಲು ಮುಟ್ಟಿದಾಗ ಆ ಸ್ಪರ್ಶದ ಉಷ್ಣತೆ ಅವಳಿಗೆ ನೋವು ಮರೆಮಾಡುವಷ್ಟು ಮೃದುವಾಗಿತ್ತು. ಮಧ್ಯಾಹ್ನದ ಹೊತ್ತಿಗೆ ಮಳೆ ಸುರಿಯಲು ಶುರುವಾಯಿತು. ಮಂಜು, ಗಾಳಿ ಮತ್ತು ಮಳೆಯ ಸದ್ದು ಪ್ರಕೃತಿಯ ನೃತ್ಯವೇ ನಡೆಯುತ್ತಿದ್ದಂತೆ ಅನ್ನಿಸಿತು. ಎಲ್ಲರೂ ಆತುರದಿಂದ ಮುಂದೆ ಓಡಿದರು. ಆದರೆ ರಾಮ್ ಮತ್ತು ರಮಾ ಹಿಂದೆ ಉಳಿದರು. ಕೆಲವೇ ನಿಮಿಷಗಳಲ್ಲಿ ಅವರು ದಾರಿ ತಪ್ಪಿದರು. ಮೊಬೈಲ್ ಸಿಗ್ನಲ್ ಇರಲಿಲ್ಲ. ಶಬ್ದ ಮಾಡುವಷ್ಟಕ್ಕೂ ಮಳೆ ಹೆಚ್ಚಾಗಿತ್ತು. ರಮಾ ಸ್ವಲ್ಪ ಹೆದರಿದಳು. ರಾಮ್, ನಾವು ಎಲ್ಲಿದ್ದೀವಿ? ಅವನು ನಿಧಾನವಾಗಿ ಅವಳ ಕೈಹಿಡಿದು ಮೃದುವಾಗಿ ಹೇಳಿದ. ಭಯ ಬೇಡ, ನಾನು ಇದ್ದೇನೆ. ನಾವು ಸುರಕ್ಷಿತ ಸ್ಥಳ ಹುಡುಕೋಣ. ಆ ಮಾತುಗಳಲ್ಲಿ ಕಾಳಜಿಯಷ್ಟೇ ಅಲ್ಲ, ಪ್ರೀತಿಯ ಬೀಜವೂ ಇತ್ತು. ಅವರು ಪರ್ವತದ ಮಧ್ಯೆ ಒಂದು ಚಿಕ್ಕ ಗುಹೆ ಕಂಡು ಒಳಗೆ ಆಶ್ರಯ ಪಡೆದರು. ಮಳೆ ಹೊರಗೆ ಬೀಳುತ್ತಿತ್ತು, ಒಳಗೆ ಬೆಂಕಿಯ ಬೆಳಕು ಮಸಕಾಗಿತ್ತು. ರಮಾ ಚಳಿಯಿಂದ ನಡುಗುತ್ತಿದ್ದಳು. ಅವಳ ತುಟಿಗಳ ಮೇಲೆ ಕಂಪನ, ಅವಳ ಕಣ್ಣುಗಳಲ್ಲಿ ನಿರಾಳತೆಯ ಅಂಜಿಕೆ. ರಾಮ್ ತನ್ನ ಜಾಕೆಟ್ ತೆಗೆದು ಹೇಳಿದ, ಇದನ್ನು ಧರಿಸು, ಚಳಿ ಹೆಚ್ಚಾಗಿದೆ. ನಿನ್ನಿಗೆ ಚಳಿ ತಗುಲಬಾರದು. ರಮಾ ಮೊದಲು ನಾಚಿಕೊಂಡಳು. ಇಲ್ಲ ರಾಮ್, ನೀನು ಧರಿಸು, ನಿನಗೂ ಚಳಿ ಬರುತ್ತದೆ. ನೀನು ಹೀಗೆ ನಡುಗುತ್ತಿರುವಾಗ ನನಗೆ ಚಳಿ ತಟ್ಟುವುದೇ ಇಲ್ಲ ಎಂದ ಅವನು ಸಾದಾ ಧ್ವನಿಯಲ್ಲಿ, ಆದರೆ ಅವನ ಮಾತು ಅವಳ ಮನದೊಳಗೆ ಹೊತ್ತಿತು. ಅವಳು ನಿಧಾನವಾಗಿ ಜಾಕೆಟ್ ಧರಿಸಿದಳು. ಅವರು ಬೆಂಕಿಯ ಹತ್ತಿರ ಕುಳಿತರು. ಮೌನವೇ ಅವರ ಮಾತು. ರಮಾ ಬೆಂಕಿಯ ಕಿಡಿಗಳನ್ನು ನೋಡುತ್ತಾ ಇದ್ದಳು. ರಾಮ್ ಅವಳ ಮುಖದ ಮೇಲೆ ಬೀಳುವ ಬೆಳಕನ್ನು ನೋಡುವನು. ಆ ಕಣ್ಣುಗಳಲ್ಲಿ ಮೌನದ ಪ್ರೀತಿ ತೇಲುತ್ತಿದ್ದಿತು, ಹೇಳದೆ ಹೇಳುವ ಭಾವನೆಗಳು. ಅವಳು ನಿಧಾನವಾಗಿ ತಲೆ ತಗ್ಗಿಸಿದಳು. ನೀನು ಇಲ್ಲದಿದ್ದರೆ ನಾನು ಏನಾಗುತ್ತಿದ್ದೆ ಎಂಬುದು ಗೊತ್ತಿಲ್ಲ. ಧನ್ಯವಾದ ರಾಮ್, ಅವನು ಮೃದುವಾಗಿ ನಗುತ್ತಾ ಹೇಳಿದ. ನಿನ್ನ ಸುರಕ್ಷತೆ ನನ್ನ ಶಾಂತಿ. ಆ ರಾತ್ರಿ ಅವರು ಜೀವನದ ಕತೆಗಳನ್ನು ಹಂಚಿಕೊಂಡರು. ಅವಳು ತನ್ನ ಬಾಲ್ಯದ ಕನಸುಗಳ ಬಗ್ಗೆ ಹೇಳಿದಳು. ಅವನು ತನ್ನ ಅಜ್ಜಿಯ ಕತೆಗಳನ್ನು ನೆನಪಿಸಿಕೊಂಡನು.
ಹಾಸ್ಯ, ನಗು, ಭಯ ಮತ್ತು ಪ್ರೀತಿ ಎಲ್ಲವೂ ಒಂದೇ ಬೆಂಕಿಯ ಉಷ್ಣತೆಯಲ್ಲಿ ಬೆರೆತವು. ಆ ರಾತ್ರಿ ಕೇವಲ ಚಳಿಯ ರಾತ್ರಿ ಅಲ್ಲ, ಅದು ಇಬ್ಬರ ಹೃದಯಗಳು ಹತ್ತಿರವಾದ ರಾತ್ರಿ. ಬೆಳಗಿನ ಸೂರ್ಯೋದಯದ ಕಿರಣಗಳು ಗುಹೆಯ ಒಳಗೆ ಬಿತ್ತು. ಮಂಜು ನಿಧಾನವಾಗಿ ಕಡಿಮೆಯಾಯಿತು. ಹಕ್ಕಿಗಳ ಕಿಲಿಕಿಲಿ ಪ್ರಾರಂಭವಾಯಿತು. ರಮಾ ಹೊರಗೆ ಬಂದು ಆಕಾಶದತ್ತ ನೋಡಿದಳು. ಆಕಾಶದ ಮೇಲೆ ಮೆದಗಳ ನಡುವೆ ಸೂರ್ಯ ತಲೆದೋರಿದಂತೆ ಅವಳ ಮನದಲ್ಲೂ ಪ್ರೀತಿ ಅರಳಿತ್ತು. ಹತ್ತಿರವೇ ನಿಂತ ರಾಮ್ ನಗುತ್ತ ಹೇಳಿದ, ಹೋಗೋಣವೇ? ನಮ್ಮ ಹಾದಿ ಕಾದಿದೆ. ಅವಳು ನಗುತ್ತ ತಲೆಯಾಡಿಸಿದಳು, ಹೌದು, ಆದರೆ ನನ್ನ ಮನದ ಹಾದಿ ಈಗಲೇ ನಿನ್ನತ್ತ ಬಂದಿದೆ. ಅವರು ಮತ್ತೆ ಟ್ರೆಕ್ ದಾರಿಯನ್ನು ಹಿಡಿದರು. ತಮ್ಮ ಸ್ನೇಹಿತರ ಬಳಿಗೆ ಸೇರಿದರು. ಆದರೆ ಅವರ ಮನದಲ್ಲಿ ಉಳಿದದ್ದು ಆ ಒಂದು ರಾತ್ರಿ ಮಂಜಿನ ನಡುವೆ ಹುಟ್ಟಿದ ನಿಷ್ಕಪಟ ಪ್ರೀತಿ. ಆ ದಿನದಿಂದ ಅವರ ಮಾತುಗಳಿಗಿಂತ ಹೆಚ್ಚಾಗಿ ಕಣ್ಣುಗಳು ಮಾತನಾಡುತ್ತವೆ. ಹತ್ತುಕೊಂಡ ಕ್ಷಣಗಳು, ಬೆಂಕಿಯ ಉಷ್ಣತೆ, ಮಳೆಯ ಸದ್ದು ಇವೆಲ್ಲವೂ ಅವರ ಪ್ರೀತಿಯ ಸಾಕ್ಷಿ. ಅವರ ಪ್ರೀತಿ ನಿಸರ್ಗದಂತೆ ಶಾಂತ, ನಿಜವಾದ, ಮೃದು ಮತ್ತು ಶಾಶ್ವತ. ಮೆಡಗಳ ಮಧ್ಯೆ ಆರಂಭವಾದ ಪ್ರೀತಿಯ ಆ ಪ್ರಯಾಣ ಇನ್ನೂ ಮುಗಿದಿಲ್ಲ. ಅದು ಪ್ರತಿದಿನ ಅವರ ಹೃದಯದ ಮಂಜಿನಲ್ಲಿ ಪುನಃ ಅರಳುತ್ತಲೇ ಇದೆ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.